ಕತೆ ಹೆಸರು ಸೊಸೆಯ ತಂತ್ರ. ಬೆಟ್ಟಗಳ ನಡುವೆ ನೆಲೆಸಿದ್ದ ಸುಂದರ ಹಳ್ಳಿ ಮಲ್ಲಿಗೆಪುರ. ಹಸಿರಿನ ಹೊಲಗಳು, ಹೊಳೆಯ ನೀರಿನ ಸದ್ದು ಇವೆಲ್ಲ ಸೇರಿ ಹಳ್ಳಿಯ ಸೌಂದರ್ಯವನ್ನ ಹೆಚ್ಚಿಸ್ತಿದ್ವು. ಆ ಹಳ್ಳಿಯಲ್ಲಿ ರಾಮಯ್ಯ ಮತ್ತು ಗೌರಮ್ಮ ಎಂಬ ದಂಪತಿ ವಾಸಿಸ್ತಿದ್ರು. ಅವರ ಹಿರಿಯ ಮಗ ಶಿವು, ಕಿರಿಯ ಮಗ ರಘು. ಶಿವುಗೆ ಮದುವೆ ಆಗಿ ಲಕ್ಷ್ಮಿ ಮನೆಗೆ ಬಂದ್ಲು. ಲಕ್ಷ್ಮಿ ವಿದ್ಯಾವಂತಳಾಗಿದ್ದು ಅಹಂಕಾರ ಇರಲಿಲ್ಲ. ಬೆಳಿಗ್ಗೆ ದೇವರ ಪೂಜೆ, ನಂತರ ಮನೆ ಕೆಲಸ, ಹೊಲದ ಕೆಲಸ, ಅತ್ತೆ ಮಾವನ ಸೇವೆ ಎಲ್ಲವನ್ನೂ ನಗುಮುಖದಿಂದ ಮಾಡ್ತಿದ್ಲು. ಇಂಥ ಸೊಸೆ ಎಲ್ರಿಗೂ ಸಿಗೋದಿಲ್ಲ ಅಂತ ಊರವರು ಹೊಗಳ್ತಿದ್ರು. ಹಳ್ಳಿ ಶ್ರೀಮಂತ ಜಮೀನ್ದಾರ ವೀರಣ್ಣನ ಕಣ್ಣು ರಾಮಯ್ಯನ 10 ಎಕರೆ ಫಲವತ್ತಾದ ಜಮೀನ್ ಮೇಲೆ ಬಿದ್ದಿತ್ತು. ಆ ಜಮೀನು ನೆನಪಬೇಕು, ಹೇಗಾದ್ರೂ ಕಬಳಿಸ್ಬೇಕಲ್ಲ ಅಂತ ತನ್ನ ಸಹಾಯಕ ಗೋಪಾಲನಿಗೆ ಹೇಳ್ದ. ಕೆಲವೇ ದಿನಗಳಲ್ಲಿ ಒಂದು ತಂತ್ರವನ್ನು ಹೂಡಿದ್ರು ಅವರು. ಕೆಲವೇ ದಿನಗಳಲ್ಲಿ ನಕಲಿ ಸಾಲದ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ರು. ಗ್ರಾಮದ ಕೆಲವರನ್ನ ಹಣ ಕೊಟ್ಟು ಸಾಕ್ಷಿಗಳನ್ನಾಗಿ ಮಾಡಿದ್ರು. ಒಂದು ಬೆಳಗ್ಗೆ ಬ್ಯಾಂಕ್ ಅಧಿಕಾರಿಗಳ ಜೊತೆ ಕೆಲವರು ರಾಮಯ್ಯನ ಮನೆಗೆ ಬಂದ್ರು. ನಿಮ್ಮ ಜಮೀನು ಸಾಲಕ್ಕೆ ಅನುಮಾನವಾಗಿದೆ, ಹಣ ಕತ್ತಿದ್ರೆ ಜಪ್ತಿ ಮಾಡಲಾಗುತ್ತೆ ಅಂದ್ರು. ರಾಮಯ್ಯನ ಕಾಲ ಕೆಳಗೆ ನೆಲವೇ ಜಾರದಂತಾಯ್ತು. ಈ ಸುದ್ದಿ ಕೇಳಿ ಕಿರಿಯ ಮಗ ರಘು ಕೋಪಗೊಂಡ. ಅಪ್ಪ, ನೀವು ನಮ್ಮಿಂದ ಈ ವಿಷಯ ಮುಚ್ಚುತ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ದ. ರಾಮಯ್ಯ ಕಣ್ಣೀರ್ ಹಾಕ್ತಾ, ನಾನು ಯಾವುದೇ ಸಾಲ ಮಾಡಿಲ್ಲ ಮಗನೆ ಅಂದ್ರು. ಕುಟುಂಬದಲ್ಲಿ ಅನುಮಾನಗಳು ಶುರು ಆದವು. ಮನೆಯೊಳಗಿನ ಬಿರುಕು ಹೆಚ್ಚಾಯ್ತು. ಒಬ್ಬರ ಮೇಲೆ ಒಬ್ಬರು ಸಂಶಯ ಪಡೋದು ಹೆಚ್ಚಾಯ್ತು. ಹಿಂದಿನಿಂದ ಏನೋ ನಡೀತಿದೆ ಅನ್ನುವಂತಹ ಸಂಶಯದಿಂದ ಒಬ್ರಿಗೊಬ್ರು ಸಂಶಯದಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆದರೆ ಲಕ್ಷ್ಮಿಗೆ ಮಾತ್ರ ಏನೋ ದೊಡ್ಡ ಸಂಚು ನಡೀತಿದೆ ಅನ್ನುವಂಥ ಅನುಮಾನ ಬಂತು. ಲಕ್ಷ್ಮಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ತಾ ಇದ್ಲು. ಒಂದಿನ ಹಳೆಯ ಮನೆಯ ಮೇಲ್ಛಾವಣಿ ಸ್ವಚ್ಛಗೊಳಿಸ್ತಿದ್ದಾಗ ಮರದ ಪೆಟ್ಟಿಗೆ ಸಿಕ್ತು. ಏನಿರ್ಬೋದು ಈ ಪೆಟ್ಟಿಗೆಯಲ್ಲಿ ಅಂತ ಅವಳಿಗೆ ಕುತೂಹಲ ಹೆಚ್ಚಾಯಿತು. ಧೂಳು ಬಲೆಗಳಿಂದ ತುಂಬಿದಂತಹ ಪೆಟ್ಟಿಗೆನ ಸ್ವಚ್ಛ ಮಾಡಿದ್ಲು. ನಿಧಾನಕ್ಕೆ ಅದನ್ನು ತೆರೆದ್ಲು. ಅದರೊಳಗೆ ತಾತನ ಕಾಲದ ಭೂಮಿ ಮೂಲ ದಾಖಲೆಗಳು, ಗ್ರಾಮದ ಹಳೆ ನಕ್ಷೆ ಹಾಗೂ ವೀರಣ್ಣನ ತಂದೆಯ ಸಹಿ ಇದ್ದ ಒಪ್ಪಂದ ಪತ್ರ ಇತ್ತು. ಲಕ್ಷ್ಮಿಗೆ ಅರ್ಥ ಆಯಿತು. ಯಾರೋ ನಮ್ಮ ಜಮೀನನ್ನು ಲಪ್ಟಾಯಿಸಿ ನಮ್ಮನ್ನು ನಾಶ ಮಾಡಲು ನೋಡ್ತಿದ್ದಾರೆ ಅನ್ನುವ ಸತ್ಯ ಲಕ್ಷ್ಮಿಗೆ ಅರಿವಾಯಿತು. ಆದರೆ ಅದನ್ನು ಯಾರಿಗೂ ಹೇಳದೆ ಮೊದಲು ಆ ದಾಖಲೆ ಪತ್ರಗಳನ್ನು ಸುರಕ್ಷಿತವಾಗಿ ಎತ್ತಿಟ್ಬಿಟ್ಲು. ಅವಳು ರಾಮಯ್ಯನ ಮೂಲಕ ಕೋರ್ಟ್ನಲ್ಲಿ ದಾವೆ ಹೂಡಿದ್ಲು. ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಕೊಡಬೇಕಾಗಿತ್ತು. ಅದನ್ನು ಕೊಡೋದಕ್ಕೆ ಲಕ್ಷ್ಮಿ ಹೊರಟಿರ್ತಕ್ಕಂಥ ವಿಷಯ ವೀರಣ್ಣನಿಗೆ ಗೊತ್ತಾಯಿತು. ಅವನು 4-6 ಗೂಂಡಾಗಳನ್ನು ಕಳಿಸ್ದ. ಮಳೆ ಸುರಿತಿತ್ತು. ಕಾಡಿನ ಮಧ್ಯೆ ಓಡ್ತಿದ್ದ ಲಕ್ಷ್ಮಿಯನ್ನು ಅವರು ಬೆನ್ನಟ್ಟಿದ್ರು. ಅಷ್ಟು ಹೊತ್ತಿಗೆ ಹೊಳೆ ಬೇರೆ ಉಕ್ಕಿ ಹರಿತಿತ್ತು. ಸ್ವಲ್ಪ ಸ್ವಲ್ಪ ಈಜಲು ಕಲ್ತಿದ್ದ ಲಕ್ಷ್ಮಿ ಕಷ್ಟಪಟ್ಟು ದಾಖಲೆಗಳನ್ನು ತಲೆ ಮೇಲೆ ಹಿಡಿದು ಜೀವದ ಹಂಗು ತೊರೆದು ಹೊಳೆಯನ್ನು ದಾಟಿದ್ಲು. ಗೂಂಡಾಗಳು ಬರುವಷ್ಟರಲ್ಲಿ ಬಸ್ ನಿಲ್ದಾಣಕ್ಕೆ ತಲುಪಿಬಿಟ್ಟಿದ್ಲು ಅವಳು. ಬಸ್ ನಿಲ್ದಾಣಕ್ಕೆ ತಲುಪಿದಾಗ ಲಕ್ಷ್ಮಿಗೆ ಮತ್ತೊಂದು ಆಘಾತ ಕಾದಿತ್ತು. ವೀರಣ್ಣ ಈಗಾಗಲೇ ಪೊಲೀಸ್ ಅಧಿಕಾರಿಗೆ ಲಂಚ ಕೊಟ್ಟು ಲಕ್ಷ್ಮಿ ತಂದ ದಾಖಲೆಗಳು ಕಳ್ತಂದವು ಅಂತ ಸುಳ್ಳು ದೂರು ಕೊಟ್ಟಿದ್ದ. ಪೊಲೀಸರು ಲಕ್ಷ್ಮಿಯನ್ನು ಬಂಧಿಸಲಿಕ್ಕೆ ಮುಂದಾಗಿದ್ರು. ಅಷ್ಟರಲ್ಲಿ ಹಳ್ಳಿಯ ಶಾಲಾ ಶಿಕ್ಷಕ ಶ್ರೀಧರ್ ಅಲ್ಲಿಗೆ ಬಂದರು. ಅವರು ದಾಖಲೆಗಳ ಮೇಲಿದ್ದ ಸರ್ಕಾರಿ ಮುದ್ರೆ ಮತ್ತು ಹಳೆ ನೋಂದಣಿ ಸಂಖ್ಯೆಯನ್ನು ತೋರಿಸಿ ಇವು ನಿಜವಾದ ದಾಖಲೆಗಳು ಅಂತ ಹೇಳಿದ್ರು. ಇದರಿಂದ ಲಕ್ಷ್ಮಿಗೆ ಬಿಡುಗಡೆ ದೊರೆಯಿತು. ನ್ಯಾಯಾಲಯದಲ್ಲಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ವೀರಣ್ಣ ಮಾಡಿದ ನಕಲಿ ದಾಖಲೆಗಳು ಬಯಲಾದವು. ಸುಳ್ಳು ಸಾಕ್ಷಿ ಹೇಳಿದವರು ಸತ್ಯ ಒಪ್ಕೊಂಡ್ರು. ಈಗ ನ್ಯಾಯಾಧೀಶರು ಹೇಳಿದ್ರು, ರಾಮಯ್ಯ ಅವ್ರ ಜಮೀನಿನ ಮೇಲೆ ಯಾರಿಗೂ ಹಕ್ಕಿಲ್ಲ. ವಂಚನೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ವೀರಣ್ಣ ಈಗ ತಲೆ ತೆಗೆಸ್ದ. ಹಳ್ಳಿಗೆ ಹಿಂದಿರುಗಿದಾಗ ಊರೇ ಲಕ್ಷ್ಮಿಯನ್ನು ಸ್ವಾಗತಿಸಿತು. ವೀರಣ್ಣನ ನೀಚತನಕ್ಕೆ ಜನರು ನನ್ನ ಉಗಿದ್ರು. ರಾಮಯ್ಯ ಕಣ್ಣೀರಿನಿಂದ ಹೇಳ್ದ, ಮೊದಲೇ ನೀನು ನಮ್ಮ ಮನೆಗೆ ಬಂದ ಸೊಸೆ ಅಲ್ಲ, ದೇವರು ಕಲಿಸಿದ ರಕ್ಷೆ. ಅತ್ತೆ ಗೌರಮ್ಮ ಸಹ ಅವಳನ್ನು ಅಪ್ಪಿಕೊಂಡ್ಲು. ರಘು ತನ್ನ ತಪ್ಪನ್ನ ಒಪ್ಕೊಂಡ. ಶಿವು ಹೆಮ್ಮೆಯಿಂದ ಹೆಂಡತಿನ ನೋಡ್ದ. ಆ ದಿನದಿಂದ ಆ ಕುಟುಂಬ ಇನ್ನಷ್ಟು ಗಟ್ಟಿಯಾಯಿತು. ಇಡೀ ಹಳ್ಳಿ ಒಂದು ಮಾತು ಹೇಳ್ತೊಡಗ್ತು, ಧೈರ್ಯವಿರುವ ಒಬ್ಬ ಹೆಣ್ಣು ಒಂದು ಕುಟುಂಬವನ್ನಷ್ಟೇ ಅಲ್ಲ, ಒಂದು ಊರಿನ ನ್ಯಾಯವನ್ನು ಉಳಿಸಬಲ್ಲಳು. ಈ ಕಥೆ ನೀತಿ ಅಂದರೆ ಸತ್ಯ ಕೆಲವೊಮ್ಮೆ ತಡ ಆಗ್ಬೋದು, ಆದರೆ ಅದು ಖಂಡಿತ ಸೋಲುವುದಿಲ್ಲ. ಧೈರ್ಯ, ಪ್ರಾಮಾಣಿಕತೆ ಮತ್ತು ಕುಟುಂಬದ ಮೇಲೆ ನಂಬಿಕೆ ಇದ್ದರೆ ಯಾವುದೇ ಸಂಕಷ್ಟವನ್ನು ಧೈರ್ಯದಿಂದ ಜಯಿಸಬಹುದು. ಸ್ನೇಹಿತರೆ, ಈ ಕಥೆ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹೆಚ್ಚು ಹೆಚ್ಚು ರೋಚಕ ಕಥೆಗಳಿಗೋಸ್ಕರವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.